ನಮಸ್ಕಾರ ರೀ ಎಲ್ಲ ನನ್ನ ದೊಡ್ಡ ಮಂದಿಗೆ ಮತ್ತು ಶರಣ್ ರೀ ಅಪ್ಪ. ಹೌದಾ, ಎಲ್ಲರೂ ತಮ್ಲಾನ್ ನೋಡಿ ಅನ್ಕೊಂಡಿರ್ತೀರಿ 20 ನಿಮಿಷದಾಗ ಪಲಾವ ಸುಳ್ಳು ಬಿಡಿದ ಅಂತೇಳಿ ಅನ್ಕೊಂಡಿರ್ತೀರಿ. ಆದ್ರೆ ಆ ಸುಳ್ಳು ನಿಜ ಕರೀರಿ. ಯಾಕಂದ್ರೆ 20 ನಿಮಿಷದಾಗ ಆರಾಮಾಗಿ ಮಾಡ್ಬೋದು ಪಲಾವ, ಅದೇನು ಇದು ಆಗೋದಿಲ್ಲ. ವೆಜಿಟೇಬಲ್ ಪಲಾವ್ ಏನು ಪ್ಯೂರ್ ವೆಜಿಟೇಬಲ್ ಇದ್ದಿದ್ದೆ. ಯಾಕಂತಂದ್ರೆ ಎಲ್ಲರಿಗೂ ಅರ್ಧ ತಾಸು ಬೇಕು ಇಲ್ಲ 1 ತಾಸು ಬೇಕಂತ ಅನ್ಕೊಂತಾರೆ, ಮಾಡೋದು ಕಷ್ಟ ಐತಿ ಅಂತಂತಾರೆ. ಇಲ್ಲರಿ, ಸಿಂಪಲ್ಲಾಗಿ 20 ನಿಮಿಷದೊಳಗೆ ಪಲಾವ್ ರೆಡಿ ಆಕೈತಿ. ಅದೇನೇನು ಮಾಡ್ಬೇಕು, ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಇವತ್ತಿನ ರೆಸಿಪ್ಟ್ ಅದೇ ಬಂದು ಇಲ್ಲೇನು ಕಾಣಕತ್ತೈತಲ್ಲ ಐಟಮ್, ಎಲ್ಲರೂ ನಿಮಗೆ ಹೆಚ್ಚಿಟ್ಟು ತೋರಿಸ್ತಾರೆ. ಅಂದ್ರೆ ಅವ್ರು ಕೊಯ್ಕೊಂಡಿರ್ತಾರೆ ಮೊದಲೇ, ಎಷ್ಟೆಷ್ಟು ಅನ್ನೋದು ಅವ್ರು ಹೇಳಿರೋದಿಲ್ಲ. ಕೆಲವ್ರು ಹೇಳಿದ್ರು ನಿಮಗೆ ಗೊತ್ತಾಗೋದಿಲ್ಲ, ಗೊಂದಲದಾಗಿರ್ತೀರಿ. ಆ ತಲೆನ ಕೆಡ್ಸಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಾವು ಈಗ ಸಪ್ರೇಟಾಗಿ ನಿಮಗೆ ತೋರ್ಸತ್ತಿರೋದು ಎಷ್ಟೆಷ್ಟು ಬೇಕಲ್ಲ ಪಲಾವಿಗೆ, ಏನೇನು ಎಷ್ಟೆಷ್ಟು ಒಂದೊಂದು ಎರಡೆರಡು ಬೇಕಂತೇಳಿ ಎಲ್ಲನೂ ನಿಮ್ಗೆ ತೋರಿಸ್ತೀನಿ. ಒಂದೊಂದಾಗಿ ಎಲ್ಲನೂ ನೋಡ್ಕೊರಿ. ನೋಡ್ಕೊಂಡು ನೀವು ಮನ್ಯಾಗ ಅಥವಾ ರೂಮ್ನಾಗ ಇದ್ದಾರೋ ಪಿಜಾಗಿದ್ದಾರೋ ಮಾಡ್ಕೊಂಡು ನೀವು ತಿನ್ನಲಿ ಅಂತೇಳಿ. ಬರೀ ಲೇಟ್ ಮಾಡೋದು ಬೇಡ, ಲಗು ತೋರಿಸ್ತೀನಿ. ನಮ್ಮ ಸರ್ಕಾರ ಕೊಟ್ಟಂಥ ಅಕ್ಕಿ ಇದು ನಾನು 5 ರಿಂದ 6 ಮಂದಿ ಇದ್ದೀವಿ. ನಾವು 6 ಮಂದಿಗೆ ಆಗೋಷ್ಟು ನಾನು 2 ಗ್ಲಾಸ್ ತೊಗೊಂಡಿನಿ. ನೀವು 3 ರಿಂದ 4 ಮಂದಿ ಇದ್ರೆ 1 ಗ್ಲಾಸ್ ತೊಗೊರಿ. ನೀವು 5, 6, 7 ಮಂದಿ ಇದ್ದಾರೆ ಅಂದ್ರೆ 2 ಗ್ಲಾಸ್ ಹಾಕ್ರಿ, ನಡಿತೈತಿ, ಸಾಕು, ಭಾಳೇನು ಬೇಡ. ಸೊ ಈಗ ಇದು ಇಷ್ಟು ಅಕ್ಕಿದಿದೆ, ನಾನು ನೆನೆಸಿಟ್ಕೊಂಡಿನಿ. ನೀವು ನೆನೆಸಿ ಇಟ್ಕೋಬೋದು, ಇಲ್ಲ ಅಂತಂದ್ರೆ ಡೈರೆಕ್ಟ್ ಅಪ್ಲೈ ಮಾಡ್ಬೋದು. ಆಮೇಲೆ ಅಂದ್ರೆ ಅದು ಕುದಿತಿರ್ತೈತಲ್ಲ ಅವಾಗ ಅಪ್ಲೈ ಮಾಡ್ಬೋದು. ಇಲ್ಲ ನೆನೆಸಿಟ್ಟೋದಿನ ನೆನೆಸಿಟ್ಕೋರಿ. ಚಲೋ ಅಕ್ಕಿ ಆಗಿರ್ಬೋದು, ರೇಷನ್ ಅಕ್ಕಿ ಆಗ್ಬೋದು, ಎರಡು ಒಂದೇ. ಈಗ ನೆಕ್ಸ್ಟ್ ಮಸಾಲೆ ಬೇಕಲ್ಲ, ಮಸಾಲೆ ಐಟಮ್ ನೋಡ್ಕೊರಿ. ಇದು ಒಂದು 5 ರಿಂದ 6 ಮೆಣಸಿನ್ಕಾಯಿ ಅದಾವೆ, ಮತ್ತು 1 ಬೆಳ್ಳುಳ್ಳಿ ಐತಿ, 1 ಅಲ್ಲ ಐತಿ, ಸ್ವಲ್ಪ ಕೊತ್ತಂಬರಿ ಐತಿ. ಪುದೀನ ಇಲ್ಲ, ನನ್ನ ಕಡೆ ಇಲ್ಲಾರಕ್ಕೆ ನಾನು ಹಾಕಿಲ್ಲ. ನೀವು ಪುದೀನ ಹಾಕೋಬೋದು, ಪುದೀನ ಹಾಕಿದ್ರೆ ಚಲೋ ಆಕೈತಿ. ಸೊ ಇದು ಮಿಕ್ಸಿಗೆ ಹಾಕ್ಬೇಕು, ಇದು ಮಿಕ್ಸಿ ಐಟಮ್. ಇದು ಆಮೇಲೆ ತೋರಿಸ್ತೀನಿ ಹೆಂಗೆ ಪೇಸ್ಟ್ ಆಕೈತೆ ಅನ್ನೋದು. ನೆಕ್ಸ್ಟ್ ತರಕಾರಿ ಐಟಮ್, ತರಕಾರಿ ನೋಡ್ಕೊರಿ. 1 ಉಳ್ಳಾಗಡ್ಡಿ, 1 ಟಮಾಟೆ ಹಣ್ಣು, 1 ಆಲೂಗಡ್ಡೆ, 1 5 ರಿಂದ 6 ಬೀನ್ಸ್. ಮತ್ತು ಎಲ್ಲರೂ ಹೇಳ್ತಾರೆ ಇದು ಗಜರಿ ಹಾಕ್ಬೇಕು ಮತ್ತು ಬಟಾಣಿ ಬೇಕಂತೇಳಿ. ಅದೆಲ್ಲ ಏನು ಇಲ್ಲ ಅಂದ್ರೆ ನಡಿತೈತಿ. ಇರೋಂಥ ಐಟಮ್ ನಮಗೇನು ಚೀಪ್ ಆ್ಯಂಡ್ ಬೆಸ್ಟ್ ಸಿಗ್ತೈತೆ, ಅದ್ರಾಗ ಇದು ಇರೋದಂಥ ಐಟಮ್ ಇದೆ. ಸೊ ಇದನ್ನು ಇಷ್ಟು ತೊಗೋಬೇಕು. ಆಮೇಲೆ ಅಲ್ಲಿಂದ ಬರೀ ನೆಕ್ಸ್ಟ್ ಇದಕ್ಕೆ ಹೋಗೋಣ, ಮಸಾಲೆ ಐಟಮ್ ಒಳಗೆ ನೋಡಿರಿ ಇಷ್ಟದಾವ. ಈಗ ನನ್ನ ಕಡೆಗೆ ನಾನು ಅನ್ನಕ್ಕೆ ಹಾಕೋ ಎಲೆ ಇಟ್ಕೊಂಡೀನಿ. ಯಾಕಂದ್ರೆ ನೀವು ಪಲಾವ್ ಹಾಕೋ ಎಲೆ ನಿಮ್ಮ ಕಡೆಗೆ ಇದ್ರೆ ಹಾಕೋಬೋದಿಲ್ಲ, ಅನ್ನಕ್ಕೆ ಹಾಕೋ ಎಲೆನ ನಡಿತೈತಿ, ಅದೊಂದು. ಆಮೇಲೆ ಈಗ ಚಕ್ರ ಮಗ್ಗಿ ಮತ್ತು 2 ಏಲಕ್ಕಿ ಮತ್ತು 1 3 ರಿಂದ 4 ಲವಂಗ, ಆಮೇಲೆ ಚಕ್ಕೆ 1 2 ಪೀಸ್ ಚಕ್ಕೆ ಇಟ್ಕೊಂಡು. ಇದು ನಂದು ಈಗ ಪಲಾವ್ ಬೇಕಾರೆ ಮಸಾಲೆ ಅದು ಇದು ಬೇಕಂತ ಹೇಳ್ತಾರೆ, ಏನು ಬೇಡ, ಇಷ್ಟಿದ್ರೆ ಸಾಕು, ನೋಡ್ಕೊರಿ. ಲಾಸ್ಟ್ ಕರಿಬೇವು ಅದು ಒಗ್ಗರಣೆ ಹಾಕಬೇಕಲ್ಲ, ಅದಕ್ಕಾಗಿ ಇಟ್ಕೊಂಡೀನಿ. ಕರಿಬೇವು ಇಟ್ಕೊರಿ. ನೆಕ್ಸ್ಟ್ ತುಪ್ಪ ಇದ್ರೆ ಹಾಕೋರಿ, ಇಲ್ಲಾಂತಂದ್ರೆ ನಡಿತೈತಿ. ತುಪ್ಪ ಇದ್ರೆ ಚಲೋ, ಯಾಕಂದ್ರೆ ಸ್ವಲ್ಪ ರುಚಿ ಆಕೈತೆ ಪಲಾವ್, ಚಲೋ ಅಂತೀನಿ. ತುಪ್ಪ ಇದ್ರೆ ಓಕೆ, ಇಲ್ಲಾಂದ್ರೆ ನಡಿತೈತಿ, ಏನು ಪರವಾಗಿಲ್ಲ. ಅಲ್ಲಿಂದ ಈಗ ಮಸಾಲೆ ಐಟಮ್ ಒಗ್ಗರಣೆಗೆ ಏನೇನು ಬೇಕಲ್ಲ ಅದನ್ನು ತೋರಿಸ್ತೀನಿ ಬರ್ರಿ. ಫಸ್ಟ್ನೇದಾಗಿ ನೋಡ್ಕೊರಿ, ಇಲ್ಲಿ ಜೀರಿಗೆ ಐತಿ, ಜೀರಿಗೆ ಮತ್ತು ಸಾಸಿವೆ ಜೊತೆಗೆ ಅರಿಶಿನ ಪುಡಿ ಕಾಣತೈತಲ್ಲ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ. ನಾನು ಸಾಂಬಾರ್ಗೆ ಹಾಕೋ ಮಸಾಲ ಪುಡಿ ಇಟ್ಕೊಂಡೀನಿ. ಸಾಂಬಾರು ಪುಡಿ ಇದ್ರೆ ಚಲೋ ಅಂತೇಳಿ ಇಟ್ಕೊಂಡೀನಿ. ನೀವು ಇಟ್ಕೋಬೋದು, ಇಲ್ಲಾಂದ್ರೆ ನಡಿತೈತಿ ಸಾಂಬಾರು ಪುಡಿ ಇದ್ರೆ ಓಕೆ. ಅದನ್ನು ಬಿಟ್ಟರೆ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೀನಿ, ನೀವು ಉಪ್ಪು ಇಟ್ಕೊರಿ. ಸೊ ನಾನು ಇದನ್ನೆಲ್ಲ ಯಾಕೆ ನಿಮ್ಗೆ ತೋರಿಸಿದೆ ಅಂತಂದ್ರೆ, ಎಲ್ಲರೂ ಹೆಚ್ಚಿಟ್ಟಿದ್ದನ್ನು ಮಾಡುವ ತೋರಿಸ್ತಾರೆ. ನಾನು ನಿಮ್ಗೆ ಸ್ಟಾರ್ಟಿಂಗ್ ಎಷ್ಟೆಷ್ಟು ಬೇಕು ಅನ್ನೋದು ನಾನು ನಿಮ್ಗೆ ಹೇಳಾಕತ್ತೀನಿ, ನೋಡ್ಕೊಂಡ್ರಲ್ಲ. ಈಗ ನೆಕ್ಸ್ಟ್ ಪಲಾವ್ ಮಾಡೋಕೆ ಹೋಗೋಣ. ಪಲಾವ್ ಮಾಡೋಕ್ಕೆ ಚಾಲೂ ಮಾಡ್ತೀನಿ, ನೋಡಿರಿ, ಯಾರು ಸ್ಕಿಪ್ ಮಾಡಬೇಡ್ರಿ, ಸಪೋರ್ಟ್ ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಚಾಲೂ ಮಾಡ್ತೀನಿ ಬರ್ರಿ. ಗ್ಯಾಸ್ ಹಚ್ಚಿ ಡಬ್ರಿ ಇಡ್ಬೇಕು, ಚಾಲೂ ಮಾಡ್ತೀನಿ. ಓಕೆ, ಗ್ಯಾಸ್ ಹಚ್ಚಿದೆ. ಸೊ ಡಬ್ರಿ ಎಲ್ಲೈತಪ್ಪ, ಹಾಂ ಡಬ್ರಿ ಇಟ್ಟೆ. ಈಗ ನಾನು ಎಣ್ಣೆ ಹಾಕೋಬೇಕು. ನಾನು 2 ಚಮಚ ಎಣ್ಣೆ ಹಾಕೋತೀನಿ. 2 ಚಮಚ ಎಣ್ಣೆ ಹಾಕೊಂಡೋದು ಆಯ್ತು. ನೆಕ್ಸ್ಟ್ ಜೀರಿಗೆ. ಈಗ ಜೀರಿಗೆ ಏನಪ್ಪ ಅಂತಂದ್ರೆ ಉಪ್ಪು ತಿನ್ನೋ ಚಮಚ ಇರ್ತೈತಲ್ಲ, ಅದ್ರಾಗ ಆ ಚಮಚಲ್ಲೇ 1 ಅರ್ಧ ಚಮಚ ಹಾಕ್ತೀನಿ. ಮತ್ತು ಈಗ ಹಾಕಿದೆ. ನೆಕ್ಸ್ಟ್ ಅರ್ಧ ಚಮಚ ಸಾಸಿವೆ ಹಾಕತ್ತೀನಿ, ನೋಡ್ಕೊರಿ. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲೈತಿ. ಈಗ ನೋಡ್ರಿ, ಕರಿಬೇವು ಐತಿ, ಕರಿಬೇವು ಹಾಕ್ಬೇಕು. ಕರಿಬೇವು ಹಾಕತ್ತೀನಿ, ಹಾಕಿದೆ. ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಈಗ ಮಿಕ್ಸ್ ಆಯ್ತು. ಇದಾದಮೇಲೆ ಈಗ ನೋಡಿರಿ, ಮಸಾಲೆ ಅವ ಹೇಳಿದ್ದನಾಗೆಲ್ಲ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಅನ್ನದೆಲೆ ಮತ್ತು ಹೂವು ಮಗ್ಗಿ ಇದೆ. ಸೊ ಇವು ಅದಾವೆ, ಇವನ್ನ ಹಾಕ್ತೀನಿ. ಈಗ ಹಾಕಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಈಗ ನೆಕ್ಸ್ಟ್ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಐತಿ, ಉಳ್ಳಾಗಡ್ಡಿ ಹಾಕ್ತೀನಿ. ಈಗ ಉಳ್ಳಾಗಡ್ಡಿ ಹಾಕಿದೆ. ಟಮಾಟೆ ಹಣ್ಣು ಹಾಕ್ತೀನಿ, ಹಾಕಿದೆ. ಇವೆರಡು ಈಗ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡೋಣಂತ ಮಿಕ್ಸ್ ಮಾಡಾತೀನಿ. ಮಿಕ್ಸ್ ಆಯ್ತು. ಈಗ ನೆಕ್ಸ್ಟ್ ಅರಿಶಿನ ಪುಡಿ ಸೇಮ್ ಆಗಿಲ್ಲ ನಂಗೆ 1 ಚಮಚ, 1 ಅರ್ಧ ಚಮಚ ಹಾಕೋತೀನಿ ನಾನು. ನೀವು 1 ಚಮಚ ಹಾಕೋಬೋದು, ಇಲ್ಲಾಂದ್ರೆ 1 ಅರ್ಧ ಚಮಚ ಹಾಕೋಬೋದು. ನೀವು ಇಲ್ಲ 2 ಚಮಚ ಹಾಕೊಳ್ಳೋರು ಹಾಕೋಬೋದು, ನಡಿತೈತಿ. ನೆಕ್ಸ್ಟ್ ಈಗ ಸಾಂಬಾರು ಪುಡಿ, ಅದೇ MTR ಮಸಾಲ ಆದ್ರೆ ಅಡ್ಡಿಲ್ಲ. ಸಾಂಬಾರು ಪುಡಿ ಹಾಕತ್ತೀನಿ, ಹಾಕಿದೆ. ಎಲ್ಲ ಕೂಡ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡ್ಬೇಕು. ನೋಡಿರಿ ಎಂಥ ಕಲರ್ ಬಂದೈತ್ರಿಪ್ಪ, ಘಮ ಅನ್ನತೈತಿ. ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ತೇವೆ ನೋಡಿರಿ, ಮಸ್ತ್ ಕಾಣತೈತಿ, ಚಲೋ ಕುದಿಯತೈತಿ. ಕುದೀಲಿ. ಈಗ ನೆಕ್ಸ್ಟ್ ಮಸಾಲೆ ಐಟಮ್ ನೋಡ್ರಿ. ಈಗ ಅಲ್ಲ, ಬೆಳ್ಳುಳ್ಳಿ,
ಪುದೀನ ಮತ್ತು ಕೊತ್ತಂಬರಿ ಮೆಣಸಿನ್ಕಾಯಿ ರುಬ್ಬಿದ ಪೇಸ್ಟ್ ಇದೆ. ಈಗ ಇದನ್ನು ಹಾಕ್ತೀನಿ ಅಂತ ನೋಡಿರಿ. ಈಗ ನೆಕ್ಸ್ಟ್ ತರಕಾರಿ ನೋಡಿರಿ, ಬೀನ್ಸ್ ಮತ್ತು ಆಲೂಗಡ್ಡೆ ಒಂದು ಪೀಸ್ನಾಗ ಎಷ್ಟಾಗೈತಿ, ಮತ್ತು ಬೀನ್ಸ್ 5ರಿಂದ 6 ಇದ್ದವು, ಅವು ಕೊಯ್ದೀನಿ. ಇವನ್ನ ಹಾಕೋಣ, ಹಾಕಿ ರುಬ್ಬೋಣಂತ. ರುಚಿ ತಕ್ಕಷ್ಟು ಉಪ್ಪು, ನಾನಂತರೂ 2 ಸ್ಪೂನ್ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೋರಿ, ಒಂದು ಅಥವಾ 2 ಇಲ್ಲ 3 4 ನಿಮ್ಗೆ ಎಷ್ಟು ಬೇಕು ರುಚಿ ತಕ್ಕಷ್ಟು ಹಾಕೋರಿ ಉಪ್ಪು. ಈಗ ನೆಕ್ಸ್ಟ್ ತುಪ್ಪ ನಾನು ಅರ್ಧ ಹಾಕ್ತೀನಿ, ಅರ್ಧ ಚಮಚೆ. ನಿಮ್ಗೆ ಹೆಂಗೆ ಬೇಕು ನೀವು ಹಾಕೋಬೋದು, 1 ಚಮಚ ಅಥವಾ 2 ಚಮಚ ಹಾಕೋರಿ, ಚಲೋ ಬರ್ತೈತಿ, ಒಟ್ಟು ಚಂದ ಆಕೈತಿ ಅಂತ ಹೇಳತ್ತೀನಿ. ಹಾಕ್ತೀನಿ, ರುಬ್ತೀನಿ ನಾನು. ಈಗ ನೆಕ್ಸ್ಟ್ ನೀರು, ನಾನು 2 ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೆ. 2 ಗ್ಲಾಸ್ ಅಕ್ಕಿಗೆ 2 ಚರಿಗೆ ನೀರು ಹಾಕತ್ತೀನಿ. ನೀವು 2 ಗ್ಲಾಸ್ ಹಾಕಿದ್ರೆ ಅಂದ್ರೆ 2 ಚರಿಗೆ ನೀರು ಹಾಕ್ರಿ. 1 ಗ್ಲಾಸ್ ಅಕ್ಕಿ ಹಾಕಿದ್ರೆ 1 ಚರಿಗೆ ನೀರು ಹಾಕ್ರಿ, ಅವಾಗ ಚಲೋ ಆಕೈತೆ ಅಕ್ಕಿ, ಮತ್ತು ಕೆಡಿಸ್ಬೇಡ್ರಿ. ಹಾಕಿದೆ ನೀರು ಹಾಕಿ ಸ್ವಲ್ಪ ಅಳ್ಳಾಡ್ಸ್ಬೇಕು, ಅದೆಲ್ಲ ಮಸಾಲೆ ಇದು ಮಾಡ್ಬೇಕಲ್ಲ, ನೀರೊಳಗೆ ಕೊಡ್ಬೇಕು. ಹಾಕಿ ಎಲ್ಲನೂ ನಾನು ಈಗ ಹೆಂಗೆ ಮಿಕ್ಸ್ ಮಾಡತ್ತೀನಿ ಹಂಗೆ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಆಗಿದ್ದನ್ನ ಸ್ವಲ್ಪ ಒಂದು 3ರಿಂದ 5 ನಿಮಿಷ ಒಂದು ಪ್ಲೇಟ್ ಮುಚ್ಚಿಡ್ರಿ. ಯಾಕಂದ್ರೆ ಅದು ಕುದಿಬೇಕು, ನೀರು ಕುದ್ದಾಗನ ಅಕ್ಕಿ ಹಾಕಿ ಬರ್ತೈತಲ್ಲ. ಸೊ ಕುದೀಲಿ, ಬರ್ರಿ ಪ್ಲೇಟ್ ತೆಗಿನ ನೋಡಿರಿ. 5 ನಿಮಿಷ ಆದಮೇಲೆ ನೀರು ಹೆಂಗೆ ಕುದಿಯಾಕತೈತಿ ನೋಡಿರಿ, ಎಲ್ಲ ಮಸಾಲೆ ಹೆಂಗೆ ಮೇಲೆ ಬಂದೈತಿ, ಚಲೋ ಕುದ್ದೈತೆ ಅನ್ಕೋತೀನಿ. ಮಸ್ತಾಗಿ ಕುದಿಯಾತೈತಿ. ಇದಕ್ಕೆ ಅಕ್ಕಿ ಹಾಕ್ಬೇಕು ನೋಡಿರಿ, ಎಂಥ ಚಂದ ಕುದಿಯಾತೈತಿ ನೋಡ್ರಿ. ಮಸ್ತಾಗಿ ಕುದ್ದೈತಿ, ಮಸ್ತಾಗಿ ವಾಸನೆ ಬರತೈತಿ ನೋಡ್ರಿ, ಘಮ ಘಮ ಅನ್ನತೈತಿ. ಈಗ ನೆಕ್ಸ್ಟ್ ಅಕ್ಕಿ ತೊಗೋತೀನಿ. ಅಕ್ಕಿ ತೊಗೊಂಡೆ ರೀ, ಅಕ್ಕಿ ಹಾಕೋಣ. ಇಷ್ಟು ಪೂರ್ತಿ ಅಕ್ಕಿ ಹಾಕ್ತೀನಿ ನೋಡಿರಿ, ನೋಡ್ಕೊರಿ, ಚಂದ ನೋಡ್ಕೊರಿ. ಅಕ್ಕಿ ಹಾಕಿ ಈಗ ಮತ್ತೆ ಅದನ್ನು ತಿರುವಾತೀನಿ, ತಿರ್ಕೊಳ್ಳೋಣ. ಅಕ್ಕಿ ಹಾಕಿದೆ ರೀ, ತಿರುವಿದೆ. ಗ್ಯಾಸ್ ಈಗ ಪ್ಲೇಟ್ ಮುಚ್ಚೋಣ. 2ರಿಂದ 3 ನಿಮಿಷ ಮುಚ್ಚಿ ಮತ್ತು ಆಮೇಲೆ ತೆಗಿನಂತ. ಬರ್ರಿ ನೋಡೋಣ, 3 ನಿಮಿಷ ಆಗೈತಿ, ತೆಗಿನಂತ. ಮುಚ್ಚಳ ತೆಗಿತೀನಿ. ನೋಡ್ರಿ ಹೆಂಗೆ ಕುದಿಯಾಕತೈತಿ ಅನ್ನ. ಇನ್ನೂ ಕುದಿಬೇಕಾ, ಇನ್ನೊಂದು 2ರಿಂದ 3 ನಿಮಿಷ, ಭಾಳ ಮಾಡಿ 5 ನಿಮಿಷದೊಳಗೆ ಅನ್ನ ರೆಡಿ ಆಕೈತಿ. ಮತ್ತು ಬರ್ರಿ ಮುಚ್ಚಳ ತೆಗಿನ, ಟೈಮ್ ಆದ, 5 ನಿಮಿಷ ಆಗೈತಿ. ಮುಚ್ಚಳ ತೆಗಿದೆ. ನೋಡ್ರಿ ರುಚಿಯಾದ ಪಲಾವ, ಎಷ್ಟು ಚಂದ ಕಲರ್ ಬಿಟ್ಟೈತಿ, ಎಷ್ಟು ಚಂದ ಇದು ಆಗೈತಿ ನೋಡ್ರಿ, ಮಸ್ತ್ ಕಾಣತೈತಲ್ಲ. ಬಾಯ ನೀರು ಬರತೈತೆ ನಿಮಗೆ. ವೇಟ್ ಮಾಡಿರಿ, ಇನ್ನೂ ಐತಿ. ಪ್ಲೇಟಿಗೆ ಹಾಕ್ಬೇಕು, ಪ್ಲೇಟಿಗೆ ಹಾಕಿ ತೋರಿಸ್ತೇನೆ ನಿಮಗೆ. ಇನ್ನೂ ನೋಡ್ರಿ, ಮಸ್ತ್ ಬಿಸಿ ಬಿಸಿಯಾಗಿ ಹೋಗಿ ಬರತೈತಿ. ಬರೀ ಪ್ಲೇಟ್ ತೊಗೊಳ್ಳೋಣ, ಪ್ಲೇಟಿಗೆ ಹಾಕೋತೀನಿ. ನೋಡ್ರಿ ಹೆಂಗೆ ಸುಡಾಕತೈತಿ. ಪ್ಲೇಟಿಗೆ ಹಾಕೋತೀನಿ ಕೈ, ಪ್ಲೇಟಿಗೆ ಹಾಕೊಂಡೆ, ಸೈಡ್ ಇಟ್ಟು ತೋರಿಸ್ತೀನಿ ರೀ. ಭಾಳ ಸುಡಾತೈತಲ್ರಿಪ್ಪ, ಅದಕ್ಕೆ ಸೈಡ್ ಹಾಕೊಂಡೆ, ಪ್ಲೇಟ್ನಾಗ ಸೈಡ್ ಹಾಕೊಂಡು ಇಟ್ಟೇನಿ. ನೋಡ್ರಿ, ಬಡವ್ರ ಮನೆಯದ ಬಡವರಿಗೆ ಅಂತ ಕೊಟ್ಟಂಥ ಗೌರ್ಮೆಂಟ್ ಸರ್ಕಾರದ ರೇಷನ್ ಅಕ್ಕಿ ಒಳಗೆ ಪಲಾವ್ ಮಾಡೇನಿ. ಚಲೋ ಅಕ್ಕಿ ಪಲಾವ್ ಹೆಂಗೆ ಆಕೈತಲ್ಲ, ಸೇಮ್ ಟು ಸೇಮ್ ಅದೇ ಥರ ರೇಷನ್ ಅಕ್ಕಿ ಒಳಗೂ ಮಾಡೇನಿ. ಏನು ಡಿಫ್ರೆನ್ಸ್ ಇಲ್ಲ, ಏನಿಲ್ಲ. ಟೇಸ್ಟ್ ಮಾತ್ರ ಅನ್ನ ಹೊತ್ತೈತ್ರಿ, ಮಸ್ತಾಗಿ ಆಗೈತಿ. ನೋಡ್ರಿ, ಕಡಿಮೆ ಸಮಯದಾಗ, ಅತಿ ಕಡಿಮೆದಾಗ ಸುಮ್ಮನೆ ಹೋಟೆಲಿಗೆ ಹೋಗಿ ಇದು ಮಾಡ್ತೀರಿ. ನಿಮ್ಮ ಕಡೆ ಟೈಮ್ ಇದ್ದೇ ಇರ್ತೈತಿ. 1 ತಾಸು ಮುಂಚೆನೇ ಟೈಮ್ ಇದ್ದಾಗ ನೀವು ಅರ್ಧ ಗಂಟೆ ಒಳಗೆ 20 ನಿಮಿಷ ತೊಗೊಂಡು ನೀವು ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಅನ್ನ ಹೊತ್ತು ಟೇಸ್ಟ್, ನಿಮ್ಮ ಹೆಲ್ತು ಚೆನ್ನಾಗಿರ್ತೈತಿ, ಆರಾಮಾಗಿರ್ತೀರಿ. ಸುಮ್ಮನೆ ಹೋಟೆಲಿಗೆ ಹೋಗಕ್ಕೆ ಹೋಗ್ಬೇಡ್ರಿ. ಜಾಬ್ ಮಾಡೋರಾತ, ಊರಿಗೆ ಬಿಟ್ಟು ಬಂದು ಓದಂಥ ಸ್ಟೂಡೆಂಟ್ ಆತ, ನಿಮಗೆಲ್ಲ ಈಸಿ ಆಗಲಿ ಅಂತೇಳಿ ಇದೊಂದು ರಿಸಿಪ್ಟ್ ಮಾಡೀನಿ. ಈ ರಿಸಿಪ್ಟ್ ನಮಗೆ ಇಷ್ಟ ಆಗಿದ್ರೆ ಒಂದು ಲೈಕು ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮಂಥವ್ರನ್ನೂ ಬೆಳೆಸ್ರಿ ಅಂತೇಳಿ ಕೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಈಗ ಚಾಲೂ ಮಾಡೀವಿ. ಈ ವಿಡಿಯೋ ನಿಮಗೆ ಭಾಳ ಇಷ್ಟ ಆಗಿದ್ರೆ ಮತ್ತು ನೆಕ್ಸ್ಟ್ ಏನಾದರೂ ರಿಸಿಪ್ಟ್ ಬೇಕಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ, ಮತ್ತು ಈ ವಿಡಿಯೋ ಬಗ್ಗೆನೂ ಒಂದಿಟ್ಟು ಹೇಳ್ರಿ ಅಂತೇಳಿ ಹೇಳ್ಕಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.